ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಿಮಗೆ ಗೊತ್ತಿರಂಗೆ ನಮೀಬಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಕೂಡ ಇರುವಂಥದ್ದು. ಇದು ಪಾಕಿಸ್ತಾನಕ್ಕೆ ಒಂಥರ ಡೂ ಆರ್ ಡೈ ಮ್ಯಾಚ್ ಕೂಡ ಆಗಿದೆ. ಈ ಮ್ಯಾಚ್ ಅನ್ನ ಪಾಕಿಸ್ತಾನ ವಿನ್ ಆಗ್ಲೇಬೇಕು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಮನೆಗೆ ಕಳ್ಸ್ಕೊಬಿಡ್ತಾರೆ. ಏನಾಗುತ್ತೆ ಅಂತ ನೋಡ್ಬೇಕು. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕೆಲವೊಂದು ಡೌಟ್ಗಳು ಕೂಡ ಇರುತ್ತೆ. ಇನ್ ಕೇಸ್ ಕೊಲಂಬೋದಲ್ಲಿ ಇವತ್ತು ಮ್ಯಾಚ್ ಆಗ್ತಿರುವಂತದ್ದು ನಿಮ್ಗೆಲ್ಲ ನನ್ಗೆ ಗೊತ್ತಿರುತ್ತೆ. ಕೊಲಂಬೋದಲ್ಲಿ ಮ್ಯಾಚ್ ಆಗ್ಬೇಕಾದ್ರೆ ಮಳೆಗೆಳೆ ಬಂತು ಅಂದ್ರೆ ಯಾರಿಗೆ ಪ್ಲಸ್ ಆಗುತ್ತೆ. ಅದಾದ್ಮೇಲೆ ಇನ್ ಕೇಸ್ ಪಾಕಿಸ್ತಾನ ಸೋತ್ರು ಕೂಡ ಇನ್ನೊಂದು ಟೀಮ್ಗೆ ಇಲ್ಲಿ ಪ್ಲಸ್ ಕೂಡ ಆಗುವಂಥದ್ದು. ಹಾಗಾದ್ರೆ ಯಾವ ಟೀಮ್ ಅದು ಏನು ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ನೋಡ್ತಾ ಇರಬಹುದು ಗುರು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ. ಇವತ್ತು ಕೂಡ ಕೊಲಂಬೋದಲ್ಲಿ ನಮೀಬಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಕೂಡ ಇರುವಂಥದ್ದು. ಇಲ್ಲಿನ ವೆದರ್ ಹೆಂಗಿದೆ ಕರ್ಮ, ಮಳೆ ಅನ್ನೋ ಸ್ವಲ್ಪ ಮುನ್ಸೂಚನೆ ಕೂಡ ಇದೆ. ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ, ಮೊನ್ನೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಆಗ್ಬೇಕಾದ್ರೂ ಕೂಡ ಅಷ್ಟೇ ಇದೇ ರೀತಿಗೆ ಹೆದರಿಸ್ಬಿಡ್ತು. ಮಳೆ ಬರುತ್ತೆ, ಎಷ್ಟು 60% ಚಾನ್ಸ್ ಇದೆ, 70% ಚಾನ್ಸ್ ಇದೆ ಅಂತ. ಆದರೆ ಅಂತ ವೆದರ್ ಏನೋ ಒಂದು 7 ಗಂಟೆ 8 ಗಂಟೆ ಟೈಮಲ್ಲಿ ಕಾಣಲಿಲ್ಲ. ಮ್ಯಾಚ್ ಈಸಿಯಾಗಿ ಕೂಡ ಆಗಿರುವಂಥದ್ದು. ಹಾಗಾಗಿ ಇವಾಗಲೂ ಕೂಡ ಅಷ್ಟೇ, ಅಂದರೆ ಇವತ್ತಿನ ಮ್ಯಾಚಲ್ಲಿ ನಮೀಬಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚಲ್ಲಿ ಮಳೆ ಆಗೋ ಕೆಲವೊಂದು ಸೂಚನೆ ಕಾಣ್ತಿದೆ. ಇನ್ ಕೇಸ್ ಮಳೆ ಆಯಿತು ಅಂದರೆ ಒಂದು ಟೀಮಿಗೆ ಇಲ್ಲಿ ಪ್ಲಸ್ ಆಗೇ ಆಗುತ್ತೆ. ಆ ಟೀಮಿಗೆ ಪ್ಲಸ್ ಆಯಿತು ಅಂದರೆ ಡೈರೆಕ್ಟಾಗಿ ಕ್ವಾಲಿಫೈಗೆ ಹೋಗುವಂಥದ್ದು. ನಿಮ್ಗೆ ಈಗಾಗಲೇ ಯಾವ ಟೀಮ್ ಅಂತ ಗೊತ್ತಾಗ್ಬಿಟ್ಟಿದೆ. ಪಾಕಿಸ್ತಾನ ಟೀಮು ಡೈರೆಕ್ಟಾಗಿ ಸೂಪರ್ 8ಗೆ ಕ್ವಾಲಿಫೈ ಕೂಡ ಆಗುತ್ತೆ. ಇನ್ ಕೇಸ್ ಮಳೆ ಬಂದು ಮ್ಯಾಚ್ ನಿಂತೋಯ್ತು, 5 ಓವರ್ ಮ್ಯಾಚ್ ಕೂಡ ಆಡ್ಸೋಕ್ಕಾಗಲಿಲ್ಲ ಅಂದರೆ ಡೈರೆಕ್ಟಾಗಿ ಒಂದು ಪಾಯಿಂಟ್ ಪಾಕಿಸ್ತಾನ ಕೂಡ ಸಿಗುತ್ತೆ, ಡೈರೆಕ್ಟಾಗಿ ಕ್ವಾಲಿಫೈ ಕೂಡ ಆಗುತ್ತೆ. ಇನ್ ಕೇಸ್ ಅದೇ ನಮೀಬಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಆಗಿಬಿಟ್ಟು ಇಲ್ಲಿ ಪಾಕಿಸ್ತಾನ ಸೋತ್ಬಿಡ್ತು ಅಂದರೆ ಯು ಎಸ್ ಎ ಟೀಮಿಗೆ ಒಂದು ಅಡ್ವಾಂಟೇಜ್ ಕೂಡ ಆಗುವಂಥದ್ದು. ಏನಕ್ಕೆ ಅಂದರೆ ಅವ್ರಿಗೂ ಕೂಡ ಅಷ್ಟೇ ಒಂದೇ ಒಂದು ಪಾಯಿಂಟ್ ಸಿಕ್ಕರು ಕೂಡ ಅಷ್ಟೇ. ಈಗ ಪಾಕಿಸ್ತಾನ ನೆಟ್ ರನ್ ರೇಟ್ ತುಂಬಾ ಕಡಿಮೆ ಇದೆ. ಏನಕ್ಕೆ ಅಂದರೆ ಲಾಸ್ಟ್ ಮ್ಯಾಚಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚಲ್ಲಿ ಹೀನಾಯವಾಗಿ ಸೋತ್ಬಿಟ್ರಲ್ಲ ಕರ್ಮನ್ ನನ್ನ ಮಕ್ಕಳು. 61 ರನ್ನಿಂದ ಸೋಲ್ಸಿದ್ದು ಇಂಡಿಯಾದವರು. ಹಾಗಾಗಿ ಅವರ ರನ್ ರೇಟ್ ತುಂಬಾ ಅಂದರೆ ತುಂಬಾ ಫಾಲ್ ಆಗಿಬಿಟ್ಟಿದೆ. ಅಂದರೆ 2ನೇ ಪ್ಲೇಸ್ ಅಲ್ಲಿ ಇದ್ರು, ಅದನ್ನ ಈಗ ಕುಸ್ಬಿಟ್ಟು 3ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಹಾಗಾಗಿ ನಮೀಬಿಯಾ ಏನಾದರೂ ಪಾಕಿಸ್ತಾನ ಇವತ್ತಿನ ಮ್ಯಾಚ್ ಅಲ್ಲಿ ಸೋಲಿಸ್ಬಿಡ್ತು ಅಂದ್ರೆ ಸೊ ಯು ಎಸ್ ಗೆ ಇನ್ನೊಂದು ಚಾನ್ಸ್ ಕೂಡ ಸಿಗುತ್ತೆ. ಆರಾಮಾಗಿ ಅವರು ಸೂಪರ್ 8ಗೆ ಕ್ವಾಲಿಫೈ ಕೂಡ ಆಗ್ಬೋದು. ಇನ್ ಕೇಸ್ ಅದೇ ಮ್ಯಾಚ್ ನಡೆದ್ಬಿಟ್ಟು ಇಲ್ಲಿ ಪಾಕಿಸ್ತಾನ ವಿನ್ ಆಯಿತು ಅಂದರೆ ಯು ಎಸ್ ಎ ಸೂಪರ್ 8ಗೆ ಯಾವುದೇ ಕಾರಣಕ್ಕೂ ಕ್ವಾಲಿಫೈ ಆಗೋದಿಲ್ಲ. ಅದ್ರ ಬದಲಾಗಿ ಪಾಕಿಸ್ತಾನ ಸೂಪರ್ 8ಗೆ ಕ್ವಾಲಿಫೈ ಕೂಡ ಆಗುತ್ತೆ. ಮತ್ತೆ ಇನ್ನೊಂದು ಅವರಿಗೆ ಕಪ್ ಹೊಡೆಯೋ ಚಾನ್ಸ್ ಇರುತ್ತೆ, ಬಟ್ ಅವ್ರಿಗೆ ಹೊಡೆಯಲ್ಲ, ಅಲ್ಲಿ ಮಂಗಿಸ್ತಾರೆ. ಮತ್ತೆ ಇನ್ನೊಂದು ಮ್ಯಾಚ್ಗೆ ಆದರೆ ಒಂದು ಸ್ಟ್ರಾಂಗ್ ಟೀಮ್ ಇತ್ತು ಅಂದರೆ ಬಿಸಾಕ್ಬಿಡ್ತಾರೆ. ಏನು ಗೊತ್ತಲ್ಲ, ಇವರೆಲ್ಲ ಪೌರುಷ ಇರೋದೇ ವೀಕ್ ಟೀಮ್ ಮೇಲೆ. ಲೈಕ್ ಯಾವುದು ನಮೀಬಿಯಾ ಆಗಿರ್ಬೋದು, ಒಮನ್ ಆಗಿರ್ಬೋದು, ಈ ಥರ ಒಂದು ವೀಕ್ ಟೀಮ್ಗಳ ಮೇಲೆ. ಬಟ್ ವೀಕ್ ಟೀಮ್ ಅನ್ನಂಗಿಲ್ಲ ಅವರು. ಈಗ ಈ ICC T20 ವರ್ಲ್ಡ್ ಕಪ್ಪಲ್ಲಿ ನೀವೇ ನೋಡಿದಿರಾ, ವೀಕ್ ಟೀಮ್ ಅನ್ನೋದೆಲ್ಲ ಸಕ್ಕತ್ತಾಗಿ ಆಡ್ತಿದ್ದೇವೆ. ಜಿಂಬಾಬ್ವೆ ಅವೆಲ್ಲ ಎಂತೆಂಥ ಟೀಮ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದೇವೆ ನೀವೇ ನೋಡಿದಿರಾ. ಹಾಗಾಗಿ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ಅನ್ಪ್ರಿಡಿಕ್ಟಬಲ್. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಇಂಡಿಯಾ ಮತ್ತೆ ಪಾಕಿಸ್ತಾನ ಆಗ್ಬೇಕಾದ್ರೆ ತುಂಬಾ ದೊಡ್ಡ ರೈವಲ್ರಿ ಮ್ಯಾಚ್, ಒಳ್ಳೆ ಫೈಟ್ ಇರುತ್ತೆ. ಹಾಗೆ ಎಷ್ಟು ಸುಮಾರು ಒಂದು 5 ಜನ ಸ್ಪಿನ್ನರ್ಸ್ ಹಾಕೊಳ್ತಿದೀವಿ. ಈ ಪಿಚ್ ಸ್ಪಿನ್ನರ್ಸ್ಗೆ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿದೆ. ಹಾಗೆ ಅಂದರು ಕರ್ಮದ ನನ್ನ ಮಕ್ಕಳು ಯಾವನ್ನು ಇಂಡಿಯನ್ ಕಟ್ಟಕ್ಕೆ ಆಗಲಿಲ್ಲ. 175 ತನಕ ರನ್ ಹೊಡೆದು ಚಚ್ಚಿ ಬಿಸಾಕಿದ್ದು ಪಿಚ್ಚಲ್ಲಿ. ಅದಾದ್ಮೇಲೆ ಪಾಕಿಸ್ತಾನದಲ್ಲಿ ನನಗೆ ಗೊತ್ತಲ್ಲ 114ಕ್ಕೆ ಆಲ್ ಔಟ್ ಕೂಡ ಆಗ್ಬಿಟ್ಟಿದ್ದು. ತುಂಬಾ ರನ್ ರೇಟ್ ಇಂದ ಸೋಲ್ಸಕ್ಕೆ ಪ್ಲೇಸ್ ಕೂಡ ಆಯ್ತು ನಮಗೆ ಇಂಡಿಯಾದವರಿಗೆ. ಹಾಗಾಗಿ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ನೋಡಬೇಕು. ಕೊಲಂಬೋ ಪಿಚ್ ಆಗಿರೋದ್ರಿಂದ ಇದು ಸ್ಪಿನ್ನರ್ಸ್ಗೆ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿರುತ್ತೆ. ಇನ್ ಕೇಸ್ ನಮೀಬಿಯಾ ವಿನ್ ಆಯ್ತು ಅಂದ್ರೆ ಪಾಕಿಸ್ತಾನರಿಗೆ ಉರ್ಸಕ್ಕೆ ಬೆಸ್ಟ್ ಅಂದರೆ ಬೆಸ್ಟ್ ಕಂಟೆಂಟ್ ಕೂಡ ಸಿಗುತ್ತೆ. ಮತ್ತೆ ಗೊತ್ತಲ್ಲ ಫ್ಯಾನ್ಸ್ಗಳಿಗೆ ಎಷ್ಟು ಖುಷಿ ಆಗುತ್ತೆ ಇಂಡಿಯನ್ ಫ್ಯಾನ್ಸ್ಗೆ ಅಂತ. ಇಂಡಿಯನ್ ಫ್ಯಾನ್ಸ್ ಮತ್ತೆ USA ಫ್ಯಾನ್ಸ್ಗಳಿಗಂತೂ ಹೇಳಿ ಮಾಡಿಸಿದ ಒಂದು ಮ್ಯಾಚ್ ಕೂಡ ಆಗಿದೆ. ಇವತ್ತಿನ ಮ್ಯಾಚ್ ನೋಡಬೇಕು ಯಾರು ವಿನ್ ಆಗ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ. ಅದಾದ್ಮೇಲೆ ಈಗ ನಿಮ್ಗೆ ಗೊತ್ತಿರಂಗೆ 7 ಟೀಮ್ಗಳು ಸೂಪರ್ 8ಗೆ ಕ್ವಾಲಿಫೈ ಕೂಡ ಆಗ್ಬಿಟ್ಟಿದೆ. ಗ್ರೂಪ್ ಎ ಇಂದ ಇಂಡಿಯಾ, ಅದಾದ್ಮೇಲೆ ಇವತ್ತು ಫೈನಲ್ ಆಯ್ತು ಅಂದ್ರೆ USA ಇಲ್ಲ ಅಂದ್ರೆ ಪಾಕಿಸ್ತಾನ ಜೊತೆ ಕೂಡ ಬರುತ್ತೆ. ಅದಾದ್ಮೇಲೆ ಗ್ರೂಪ್ ಬಿ ಇಂದ ಶ್ರೀಲಂಕಾ ಮತ್ತೆ ಜಿಂಬಾಬ್ವೆ ಕ್ವಾಲಿಫೈ ಕೂಡ ಆಗಿದೆ. ಅದಾದ್ಮೇಲೆ ಗ್ರೂಪ್ ಸಿ ಇಂದ ವೆಸ್ಟ್ ಇಂಡೀಸ್ ಮತ್ತೆ ಇಂಗ್ಲೆಂಡ್ ಕ್ವಾಲಿಫೈ ಕೂಡ ಆಗಿದೆ. ಅದಾದ್ಮೇಲೆ ಗ್ರೂಪ್ ಡಿ ಇಂದ ಸೌತ್ ಆಫ್ರಿಕಾ ಮತ್ತೆ ನ್ಯೂಜಿಲೆಂಡ್ ಇಲ್ಲಿ ಕ್ವಾಲಿಫೈ ಕೂಡ ಆಗಿರುವಂತದ್ದು. ಅಂದ್ರೆ ಇಷ್ಟು ಟೀಮ್ಗಳು ಅಂದ್ರೆ 7 ಟೀಮ್ಗಳಿಗೆ ಕ್ವಾಲಿಫೈ ಕೂಡ ಆಗಿದೆ. ಇವತ್ತು ನಮೀಬಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಆಯ್ತು ಅಂದ್ರೆ ಇದರಲ್ಲಿ ಒಂದು ಟೀಮ್ ಇಲ್ಲಿ ಸೂಪರ್ 8ಗೆ ಕ್ವಾಲಿಫೈ ಕೂಡ ಆಗುವಂಥದ್ದು. ಇದರಲ್ಲಿ ನಿಮಗೆ ಕರೆಕ್ಟ್ ಆಗಿ 8 ಟೀಮ್ಗಳು ನಮಗೆ ಯಾವ್ದು ಕ್ವಾಲಿಫೈ ಆಗುತ್ತೆ ಅಂತ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಜಿಂಬಾಬ್ವೆ ಮತ್ತೆ ಆಸ್ಟ್ರೇಲಿಯಾ ಮ್ಯಾಚ್ ಕೂಡ ಆಯಿತು. ಇದು ಮಳೆ ಬಂದ ಕಾರಣಕ್ಕೆ ಅವರಿಗೆ ಮೈನಸ್ ಕೂಡ ಆಗಿಬಿಟ್ಟು ಆಚೆ ಕೂಡ ಹೋಗ್ಬಿಟ್ರು. ಇನ್ ಕೇಸ್ ಆಸ್ಟ್ರೇಲಿಯಾದವ್ರು ಇದ್ರು ಕೂಡ ಅಷ್ಟೇ ಸೂಪರ್ 8ಗೆ ಕ್ವಾಲಿಫೈ ಆಗೋದು ತುಂಬ ಕಷ್ಟ ಕೂಡ ಆಯಿತು. ಏನಕ್ಕೆ ಜಿಂಬಾಬ್ವೆ ಮೇಲೆ 2 ಮ್ಯಾಚನ್ನು ವಿನ್ ಆಗಬೇಕಿತ್ತು. ಅದಾದಮೇಲೆ ಇನ್ನೊಂದು ಓಮನ್ ಮೇಲೆ ಒಂದು ಮ್ಯಾಚ್ ಇತ್ತಲ್ಲ, ಅದ್ರ ಮೇಲೆ ಹ್ಯೂಜ್ ರನ್ ರೇಟಿಂದ ವಿನ್ ಕೂಡ ಆಗಿಬಿಟ್ಟಿತ್ತು. ಬಟ್ ಅವೆಲ್ಲ ಸಾಧ್ಯ ಆಗ್ತಿರಲಿಲ್ಲ ಹೋಗೋರು. ಆದರೂ ಕೂಡ ನಿನ್ನೆ ಒಂದು ಇದಕ್ಕೆ ಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಸೊ ನಮ್ಮ ಮ್ಯಾಚನ್ನು ನೀವು ಮರ್ತ್ಬಿಟ್ಟಿದ್ದೀರಾ, ಕ್ರಿಕೆಟ್ ಹಿಸ್ಟ್ರಿ ತೆಗೆದು ನೋಡಿ, ನಾವು ಯಾವ್ಯಾವ ಥರ ಆಡಿದ್ವಿ ನಿಮಗೆ ಗೊತ್ತಾಗುತ್ತೆ. ಎಸ್ಪೆಷಲಿಯಾಗಿ ಇಂಡಿಯನ್ ಫ್ಯಾನ್ಸ್ಗಳು ತುಂಬ ನಮಗೆ ಬರ್ನ್ ಮಾಡ್ತಾ ಇದ್ದೀರಾ ಅಂತ ಒಂದು ಟ್ವೀಟನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಆಸ್ಟ್ರೇಲಿಯಾದವರು. ಫುಲ್ಲು ಗರಂ ಆಗಿಬಿಟ್ಟು ಏನೂ ಮಾಡೋಂಗಿಲ್ಲ, ಇವರಿಗೆ ಆಡಬೇಡಿ ಅಂತ ಕಾಲು ಇಟ್ಕೊಂಡಿದ್ದಾರೆ. ಯಾರು ಆಡ್ಬೇಕಿತ್ತಾನೆ. ಸೊ ಈಗ ಲಾಸ್ಟಿಗೆ ಊರಿಗೆ ಹೋಗ್ಬಿಟ್ಟು ಟ್ವೀಟನ್ನು ಮಾಡಿದರೆ ಏನು ಕಥೆ ಗುರು. ನಿನ್ನೆ ಜಿಂಬಾಬ್ವೆ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ಇದ್ದಾಗ ಮಳೆ ಬಂದು ಜಿಂಬಾಬ್ವೆ ಪ್ಲಸ್ ಆಯಿತು, ಆಸ್ಟ್ರೇಲಿಯಾಗೆ ಮೈನಸ್ ಆಯಿತು. ಆದರೆ ಇವತ್ತು
ನಮೀಬಿಯಾ ಮತ್ತು ಪಾಕಿಸ್ತಾನ ಮ್ಯಾಚಲ್ಲಿ ಮಳೆ ಬಂತು ಅಂದರೆ ನಮೀಬಿಯಾಗೆ ಏನೆಲ್ಲ ಬಿಡೋದು ಆಟೋಕೊಂಡು ಲೆಕ್ಕಕ್ಕಿಲ್ಲ. ಅದಾದಮೇಲೆ ಮಳೆ ಬಂತು ಅಂದರೆ ಪಾಕಿಸ್ತಾನಕ್ಕೆ ಪ್ಲಸ್ ಆಗುತ್ತೆ, USA ಗೆಲ್ಲಿ ಮೈನಸ್ ಕೂಡ ಆಗುವಂಥದ್ದು. ನೋಡೋಣ ಇವತ್ತಿನ ಮ್ಯಾಚ್ ಹೇಗಿರುತ್ತೆ, ಹೇಗೆ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೊಂದು ಹೊಡಿರಿ ಲೈಕನ್ನು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.